ಸಂವಿಧಾನ ಶುರುವಾಗದೆ ವಿ ದಿ ಪೀಪಲ್ ಆಫ್ ಇಂಡಿಯಾ, ವಿ ದಿ ವಿ ದಿ ಪೀಪಲ್ ಆಫ್ ಇಂಡಿಯಾ ನಮಗೋಸ್ಕರ ನಾವೇ ಮಾಡ್ಕೊಂಡಿರ್ತಕ್ಕಂಥ ಸಂವಿಧಾನ. ನಿನ್ ಮಧ್ಯೆ ಮಾತಾಡು ಅಂತ ಹೇಳಿದ್ದ. ಈ ಸಂವಿಧಾನ ರಚನೆ ಮಾಡಬೇಕಾದ್ರೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರನ್ನು ಮಾಡಬೇಕು ಅಂತ ಚರ್ಚೆ ಆದಾಗ ಬಹುತೇಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅಧ್ಯಕ್ಷರಾಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದರ ಅಧ್ಯಕ್ಷರಾಗಬೇಕು. ಅವರು ರಚನಾ ಸಮಿತಿಯ ಸದಸ್ಯರು ಕೂಡ ಆಗಿದ್ರು. ಆಮೇಲೆ ನಮ್ಮ ಸಂವಿಧಾನ ವಿರೋಧಿಗಳಿದಾರಲ್ಲ, ಈ ದೇಶದಲ್ಲಿ ಸಂವಿಧಾನ ವಿರೋಧಿಗಳಿದ್ದಾರೆ. ಇದರ ಇಲ್ವೋ? ಆ ವಿರೋಧಿಗಳು ಯಾರು ಅಂತ ಗುರುತಿಸ್ಕೋಬೇಕು. ಸಂವಿಧಾನ ವಿರೋಧಿಗಳು ಯಾರು? ನೋಡಿ, ನೀನೇ ಹೇಳ್ತಾ ಇದೀಯ. ಮನುವಾದಿಗಳು. ಈ ದೇಶದಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ, ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಒಂದು ಅಲಿಖಿತ ಸಂವಿಧಾನ ಇತ್ತು ಈ ದೇಶದಲ್ಲಿ. ಅದು ಯಾವ್ದಪ್ಪ ಅಂತಂದ್ರೆ ಮನುಸ್ಮೃತಿ. ಗೊತ್ತಾಯ್ತೇನೆ ವೇಣುಗೋಪಾಲ್? ಮನುಸ್ಮೃತಿ. ಅದೇ ಅಲಿಖಿತ ಸಂವಿಧಾನ. ಈ ದೇಶದಲ್ಲಿ ನಾನು ಕೂಡ ಸಂವಿಧಾನದ ವಿದ್ಯಾರ್ಥಿ. LLM ಓದಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಲಾ ತಗೊಂಡಿದ್ದೆ. ಆಮೇಲೆ LLM ಪಾಸ್ ಮಾಡಲಿಲ್ಲ, ಬಿಟ್ಬಿಡಿ ತೆಗಿಯೋದು. ಫಸ್ಟ್ ಇಯರ್ನಲ್ಲಿ ಎಲ್ಲ ಫೇಲ್ ಆಗ್ಬಿಟ್ಟು 10 ಜನ ಮೊದಲನೇ ಬ್ಯಾಚ್ನಲ್ಲಿ 10 ಜನ ಇದ್ದು. ನಾವು ಮೈಸೂರು ಯೂನಿವರ್ಸಿಟಿಯಲ್ಲಿ ನಾವೇ ಮೊದಲನೇ ಬ್ಯಾಚು. 10 ಜನ ಫೇಲ್ ಆಗ್ಬಿಟ್ಟು LLM ನಲ್ಲಿ ಫಸ್ಟ್ ಇಯರ್ನಲ್ಲಿ. ಆಮೇಲೆ ಸೆಕೆಂಡ್ ಇಯರ್ಗೆ ಹೋದೆ, ನಮ್ಮ ಅವ್ವ ಸತ್ತೋಗ್ಬಿಟ್ಲು. ಆಮೇಲೆ ಬಿಟ್ಬಿಟ್ಟೈತೆ. ಯಾಕೆ ಬೇಡ ಇದು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡೋದಕ್ಕೂ ಮುಂಚಿತವಾಗಿ ನಮ್ಮಲ್ಲಿ ಫೆಡರಲ್ ಕಾನ್ಸ್ಟಿಟ್ಯೂಷನ್, ಯೂನಿಟರಿ ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ಗಳಂತ ಇದಾವೆ. ಫೆಡರಲ್ ಕಾನ್ಸ್ಟಿಟ್ಯೂಷನ್, ಯೂನಿಟರಿ ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ಗಳಂತ ಇದಾವೆ. ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್, ನಮ್ದು ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಅಮೆರಿಕ ದೇಶದ್ದು ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಆದರೆ ನಮ್ಮ ದೇಶದಲ್ಲಿರೋ ಅಷ್ಟು ಜಾತಿ ವ್ಯವಸ್ಥೆ, ಧರ್ಮ ವ್ಯವಸ್ಥೆ, ಸಂಸ್ಕೃತಿಗಳು, ಭಾಷೆಗಳು ಬೇರೆ ಯಾವ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಇಲ್ಲ. ಮತ್ತೆ ಇಂಥ ಸಮಾಜ ಇರುವಾಗ ಈ ಸಮಾಜಕ್ಕೆ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಬರೀಬೇಕು ಅಂತ ಮಾಡಿದದ್ದು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಂದಲೇ ಸಾಧ್ಯವೇ ಹೊರತು ಬೇರೆ ಯಾರಿಂದ ಕೂಡ ಸಾಧ್ಯ. ಅದಕ್ಕೋಸ್ಕರ ಇವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದು ಇವ್ರನ್ನ. ಈ ಮನುವಾದಿಗಳು ಏನು ಹೇಳ್ತಾರೆ ಗೊತ್ತಾ? ಬಾಬಾ ಸಾಹೇಬ್ರದ್ದು ಸಂವಿಧಾನ ರಚನೆಯಲ್ಲಿ ಪಾತ್ರ ಕಡಿಮೆ, ಬೇರೆಯವ್ರ ಪಾತ್ರ ಜಾಸ್ತಿ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಕರೆಕ್ಟ್. BN ರಾವ್ ಅಂತ ಒಬ್ಬರಿದ್ರು. BN ರಾವ್ ಅವರು ಸಂವಿಧಾನ ತಜ್ಞರು ಕೂಡ. ಅವರು ಪಾತ್ರ ಜಾಸ್ತಿ ಅಂತ ಹೇಳಿ ಮನುವಾದಿಗಳು ಹೇಳೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿ ಅಂತ ಕರೆಯದೇ ಇಲ್ಲ ಅವರು. ಇದನ್ನ ನೀವು ತಿಳ್ಕೋಬೇಕು. ಸಂವಿಧಾನದ ಶಿಲ್ಪಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಕರಡು ಸಂವಿಧಾನ ಸಮಿತಿನಲ್ಲಿ 6 ಜನ ಸದಸ್ಯರು ಇರ್ತಾರೆ. 2 ಕಾಯಿಲೆ, 2ರಿಗೆ ಅವರು ನಮ್ಮ ಡೆಲ್ಲಿನಲ್ಲಿ ಇರಲೇ ಇಲ್ಲ. ಜವಾಬ್ದಾರಿ ಎಲ್ಲ ರಚನೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ
ಯಾರ ಮೇಲೆ ಬೀಳ್ತದಪ್ಪ ಅಂತಂದ್ರೆ ಅಂಬೇಡ್ಕರ್ ಮೇಲೆ ಬೀಳ್ತದೆ. ಅಂಬೇಡ್ಕರ್ಗೆ ಬಹುಶಃ ನಮ್ಮ ಸಾಮಾಜಿಕ ವ್ಯವಸ್ಥೆ ಅರ್ಥ ಆಗಿದ್ದಷ್ಟು ಬೇರೆಯವ್ರಿಗೆ ಯಾರಿಗೂ ಅರ್ಥ ಆಗಿರಲಿಲ್ಲ. ಜಾತಿ ವ್ಯವಸ್ಥೆ ಅರ್ಥ ಆಗಿದ್ದಷ್ಟು